ಪ್ರೀತಿಯಿಂದ ಮಾನಸ ಮಾದೇಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸಾಮಾನ್ಯವಾಗಿ ಕೆಲವು ಮಂತ್ರಗಳನ್ನು ಋಷಿಮುನಿಗಳು ಅಥವಾ ಮಹಾತ್ಮರು ನೀಡಿರುತ್ತಾರೆ. ಆದರೆ ಇಲ್ಲೊಂದು ಮಂತ್ರವನ್ನು ಸಾಕ್ಷಾತ್ ಅಮ್ಮನವರೇ ಅಂದರೆ ಓಂ ಶಕ್ತಿ ತಾಯಿಯೇ ನೀಡಿರುತ್ತಾರೆ ಎಂದರೆ ನೀವು ನಂಬಲೇಬೇಕು. ಹಾಗಾದರೆ ಬನ್ನಿ ಆ ಮಂತ್ರ ಯಾವುದು ಎಂದು ತಿಳಿದುಕೊಳ್ಳೋಣ. ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರ್ ಅರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಸ್ನೇಹಿತರೆ, ಈ ಮಂತ್ರನ ಈಗ ಯಾವ ರೀತಿ ಬರೆಯಬೇಕು ಎಂದು ತಿಳಿದುಕೊಳ್ಳೋಣ. ಈ ಮೂಲ ಮಂತ್ರವನ್ನು ಚದುರ ಆಕಾರದಲ್ಲಿಯೂ ಹಾಗೂ ತ್ರಿಭುಜ ಆಕಾರದಲ್ಲಿಯೂ ಬರೆಯಬೇಕೆಂದು ಅಮ್ಮನವರೇ ಹೇಳಿದ್ದಾರೆ. ಏಕೆಂದರೆ ಮೂಲ ಮಂತ್ರದ ಶಕ್ತಿಯು ಇನ್ನಷ್ಟು ಹೆಚ್ಚಲಿ ಎಂದು ಅಮ್ಮನವರೇ ಹೀಗೆ ಹೇಳಿದ್ದಾರೆ. ಅಮ್ಮನವರು ಹೇಳಿರುವ ಪ್ರಕಾರ ಮೂಲ ಮಂತ್ರವನ್ನು ಚೌಕ ಆಕಾರದಲ್ಲಿ ಹೀಗೆ ಬರೆದು ಮೊದಲಿಗೆ ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಮತ್ತು ಬಲಭಾಗಕ್ಕೆ ಆದಿಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರ್ ಅರಸಿಯೇ, ಕೆಳಗಡೆ ಭಾಗಕ್ಕೆ ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಹಾಗೂ ಎಡಕ್ಕೆ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಎಂದು ಬರೆದು ನಮ್ಮ ಕೋರಿಕೆಗಳಾದ ಮಕ್ಕಳ ವಿದ್ಯಾಭ್ಯಾಸ, ಉದ್ಯೋಗ ಹಾಗೂ ಉದ್ಯೋಗದಲ್ಲಿ ಪ್ರಮೋಷನ್, ಭೂ ಖರೀದಿ ಹೀಗೆ ನಾನಾ ರೀತಿಯ ಸಮಸ್ಯೆಗಳನ್ನು ಅಮ್ಮನಲ್ಲಿ ಹೇಳಿಕೊಂಡು ಅಮ್ಮನ ಮೂಲ ಮಂತ್ರವನ್ನು ಚೌಕಾಕಾರದಲ್ಲಿ ಬರೆದು ಅಮ್ಮನನ್ನು ಪ್ರಾರ್ಥಿಸಿಕೊಂಡರೆ ಅಮ್ಮ ನೆರವೇರಿಸುತ್ತಾಳೆ. ಈಗ ಅಮ್ಮನ ಮೂಲ ಮಂತ್ರವನ್ನು ತ್ರಿಭುಜಾಕಾರದಲ್ಲಿ ಯಾವ ರೀತಿ ಬರೆಯಬೇಕೆಂದು ತಿಳಿದುಕೊಳ್ಳೋಣ. ಮೊದಲಿಗೆ ಬಲಕ್ಕೆ ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿಪರಾಶಕ್ತಿಯೇ ಎಂದು ಬರೆದು ಕೆಳಗಡೆ ಓಂ ಶಕ್ತಿಯೇ ಮರುವೂರ್ ಅರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ ಎಂತಲೂ ಬರೆದು ಎಡಗಡೆ ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ ಎಂದು ತ್ರಿಭುಜಾಕಾರದಲ್ಲಿ ಬರೆದು ವಿವಾಹಕ್ಕೆ ಸಂಬಂಧಿಸಿದ ಕೋರಿಕೆಗಳನ್ನು ಅಮ್ಮನಲ್ಲಿ ಹೇಳಿಕೊಂಡರೆ ಅಮ್ಮ ಪರಿಹಾರ ಮಾಡುತ್ತಾಳೆ. ಅಮ್ಮನ ಮೂಲ ಮಂತ್ರವನ್ನು ಬರೆಯುವುದಾದರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡೇ ಬರೆಯಬೇಕೆಂಬ ನಿಯಮವಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.